ಕ್ಷೇತ್ರದ ಶಾಸಕರು ಮಂತ್ರಗೌಡ ಅವರ ಕೆಲಸ ಕಾರ್ಯಗಳ ಬಗ್ಗೆ ಏನು ಹೇಳ್ತೀರಂತ? ತುಂಬ ಮೆಚ್ಚುಗಿದೆ ಸರ್. ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಸಂಶಯನೇ ಇಲ್ಲ. ಇಡೀ ನೀವು ಮಡಿಕೇರಿ ಟೌನ್ ಎಲ್ಲಿ ಬೇಕಾದ್ರೆ ನೀವು ಕೇಳಿ, ಮಡಿಕೇರಿ ಟೌನ್ ಅಂತಲ್ಲ, ಕುಶಾನಗರ ಆಗಲಿ, ಹೆಬ್ಬಾಲೆ ಆಗಲಿ, ತುಂಬ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ವಿಧಾನಸಭಾ ಕ್ಷೇತ್ರದಾದ್ಯಂತ ಒಳ್ಳೆ ಹೆಸರಿದೆ ಸರ್. ನೆಕ್ಸ್ಟ್ 100 to 100% ಅವರೇ ಗೆಲ್ತಾರೆ ಸರ್. ಅದರಲ್ಲಿ ಎರಡು ಮಾತೇ ಇಲ್ಲ. ತುಂಬ ಲೀಡಲ್ಲಿ ಬರ್ತಾರೆ, 100%. ಹಿಂದೆ ಏನಾಗಿರಲಿಲ್ಲ ಕೆಲಸ ಸರ್, ಮಂತ್ರಗೌಡ ಬಂದ ಮೇಲೆ ಆಗಿದ್ದು ತುಂಬ ಆಗಿದೆ ಸರ್. ಅದರಲ್ಲಿ ಏನು ಹೇಳುವಷ್ಟು ಹೇಳಲಿಕ್ಕೇ ಕಡಿಮೆ, ಅಷ್ಟು ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಡೈನಾಮಿಕ್ ಲೀಡರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಎಲ್ಲರಿಗೆ ವಯಸ್ಸಾದವರಾಗಲಿ, ಸಣ್ಣ ಇವರಾಗಲಿ, ಅವ್ರಿಗೆ ಯಾವ ಲೆವೆಲಲ್ಲಿ ಮಾತಾಡ್ಬೇಕು ಆ ಲೆವೆಲಲ್ಲೇ ಹೋಗಿ ಒಂದು ರೆಸ್ಪೆಕ್ಟ್ ಆಗಲಿ, ಏನೇ ಆಗಲಿ, ಯಾವ ಫಂಕ್ಷನ್ ಆಗಲಿ, ಇದೇ ಎಲ್ಲ ಇದಕ್ಕೆ ಅವರು ಸೇರ್ತಾರೆ. ಅವರು ಮತ್ತು ಮಂತ್ರಿ ಆಗ್ಬೇಕಂತಾರೆ. ಫಸ್ಟ್ ಟೈಮ್ MLA ಕೂಡ ಮಂತ್ರಿ ಆಗಬೇಕು ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅಲ್ಲ ಬಗ್ಗೆ ಏನು ಹೇಳ್ತಾರೆ? ಅಲ್ಲ, ಈಗ ಆ ಬಗ್ಗೆ ಏನು ಹೇಳ್ಬೇಕಂದ್ರೆ ಅವ್ರು ಯಂಗ್ಸ್ಟರ್ ಅಲ್ಲ ಸರ್, ಅಂಥವ್ರಿಗೆಲ್ಲ ಕೊಟ್ಟರೆ ಒಳ್ಳೆಯದು. ನಿಮ್ಮ ಕೊಡುಗೆಗೆ ಸಿಕ್ಕಿಲ್ಲಲ್ಲ, ಅದಕ್ಕೆ ಕೇಳ್ತಾ ಇದ್ದಾರೆ ಅಂತ. ಅಲ್ಲ, ಕೊಡುಗೆ ಅಂತಲ್ಲ, ಯಂಗ್ಸ್ಟರ್ಸ್ಗೆ ಎಲ್ಲರಿಗೂ ಎಸ್ಪೆಷಲಿ ಮಂತ್ರಗೌಡರಿಗೆ ಕೊಟ್ಟರೆ ನಮಗೆ ತುಂಬ ಸಂತೋಷ ಸರ್. ಅವ್ರನ್ನ ಭೇಟಿ ಆಗಿದ್ದೀರಾ? ಹಾಂ, ಭೇಟಿ ಆಗ್ತೇವೆ. ಏನಂತ ಮಾತಾಡ್ತಾರೆ ತಮ್ಮನ್ನ? ಹೀಗೆ ಹೆಗಲ ಮೇಲೆ ಕೈ ಹಾಕಿ ಮಾತಾಡ್ತಾರೆ. ಒಳ್ಳೆ ಇದರಲ್ಲಿ ಅದರಲ್ಲೇ ಎರಡು ಮಾತಾಡ್ತಾರೆ ಸರ್. ಇಲ್ಲಿ ಮಂತ್ರಗೌಡ ಅವರು ನಮ್ಮ MLA ಆಗಲಿ ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ಇರುತ್ತಾರೆ. ಎಲ್ಲರೂ ಒಟ್ಟಿಗೆ ಇರ್ತಾರೆ, ಚೆನ್ನಾಗಿ ಎಲ್ಲದಕ್ಕೂ ಬರ್ತಾರೆ. ಎಂಥಕ್ಕೂ ಫೋನ್ ಮಾಡಿದ್ರು, ಎಂಥ ಕಾರ್ಯಗಳಿಗಿದ್ರೆ ಇಲ್ಲಿ ಸ್ಪಂದಿಸ್ತಾರೆ. ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಏನೆಲ್ಲ ಅಭಿವೃದ್ಧಿ ಆಗಿದೆ, ಏನು ಕೆಲಸ ಆಗಿದೆ ಅಂತ? ಎಲ್ಲ ಕೆಲಸಗಳು, ಎಲ್ಲ ಮನೆಗಳನ್ನು ಕೊಡ್ತಾ ಇದ್ದಾರೆ ಜನರಿಗೆ, ಪಾಪದವರಿಗೆ ಮನೆ ಇಲ್ಲ, ಪೈಪ್ಲೈನು ಮಾಡ್ತಾ ಇದ್ದಾರೆ. ರೋಡ್ ಕೂಡ ಅಭಿವೃದ್ಧಿ ಕಾಣ್ತಾ ಇದೆ. ಮೊದಲಿಗಿಂತ ತುಂಬ ಅಭಿವೃದ್ಧಿ ನಾವು ಆಕಾಂಕ್ಷೆ ಇಟ್ಕೊಂಡಿದ್ದೀವಿ. ಅದಕ್ಕೆ ನಾವು ತುಂಬ ಸರಳವಾಗಿದ್ದಾರೆ ವ್ಯಕ್ತಿತ್ವ. ಜನರೊಂದಿಗೆ ತುಂಬ ಬೆರೀತಾರೆ, ಸ್ಪಂದಿಸ್ತಾರೆ, ಬೇಗ ರೀಚ್ ಆಗ್ತಾರೆ. ಜನಸಾಮಾನ್ಯರಿಗೆ ಬೇಗ ಸ್ಪಂದನೆ ಕೊಡ್ತಾರೆ. ಶಾಸಕರಿಗಿಂತ ಇವರು ಬೆಸ್ಟು. ಹಿಂದಿನ ಶಾಸಕರು ಏನು ಅಂದರೆ ಎಲೆಕ್ಷನ್ಗೆ ಒಂದ್ಸಲ ಬರ್ತಾಯಿದ್ರು, ಕ್ಯಾಂಪೇನ್ಗೆ ಬರ್ತಾಯಿದ್ರು. ಬಟ್ ಇವರು ಹಂಗಲ್ಲ. ಎಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮ ಆಗಲಿ ಅಥವಾ ಸಣ್ಣ ಏನೋ ಒಂದು ಸಮಸ್ಯೆ ಇದ್ದರೂ ಕೂಡ ಅವ್ರು ಸ್ಪಂದಿಸ್ತಾರೆ. ತುಂಬ ಒಳ್ಳೆ ವ್ಯಕ್ತಿತ್ವ. ಮುಂದೆ ಅವರೇ ಬರ್ತಾರೆ ಅಂತ ನಮ್ಮ ನಿರೀಕ್ಷೆ ಸರ್. ಪರವಾಗಿಲ್ಲ ಸರ್. ಈಗ ನಾವು ನೋಡಿದಾಗೆ ನನಗೆ 64 ಇಯರ್. ನಾವು ಇಲ್ಲೇ ವಾಸ, ಮಡಿಕೇರಿಯಲ್ಲಿ ಹುಟ್ಟಿದವರು. ಆದರೆ ನಾವು ಮೊದಲಿಂದಲೂ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಭಾಳ ನಾಯಕರನ್ನ ನಾವು ನೋಡಿದ್ದೀವಿ. ಆದರೆ ಈಗ ನಮಗೆ ನಮ್ಮ CM ಅವರು ಮತ್ತು ನಮ್ಮ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಸಿಕ್ಕಿದ್ದು ನಾವು ನಿಜವಾಗಿಯೂ ನಾವು ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ಬೋದು, ಒಂದು ಲೆಕ್ಕ ನೋಡಿದರೆ. ಯಾಕೆಂದರೆ ನಮಗೆ ಭಾಳಷ್ಟು ಅನುಕೂಲ ಮಾಡಿದ್ದಾರೆ ಅವರು. ಈಗ ಅವರು ಯಾವಾಗ ನಮ್ಮ ಪಕ್ಷದಲ್ಲಿ ಅವರು ಗೆದ್ದು ಬಿಟ್ಟು ಬಂದಿದ್ದಾರೆ, ಭಾಳಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮಲ್ಲಿ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ನಮ್ಮನ್ನು ಕಾರ್ಯಕರ್ತರಾಗಿ ಅಂತ ನೋಡೋಲ್ಲ, ಸ್ವಂತ ಒಂದು ಅಣ್ಣನಾಗಿ ನೋಡ್ತಾ ಇದ್ದಾರೆ. ಮತ್ತು ಅದು ಅಲ್ಲದೆ ನಮ್ಮ ನಗರ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಮೊದಲೆಲ್ಲ ಭಾಳ ಇಕ್ಕಟ್ಟಿತ್ತು. ಆಮೇಲೆ ಅಂದರೆ ನಮಗೆ ಫೆಸಿಲಿಟೀಸ್ ಇರಲಿಲ್ಲ. ಈಗ ಭಾಳಷ್ಟು ಇದು ಮಾಡಿದ್ದಾರೆ. ಜನರಿಗೆ ಏನಾದರೂ ತೊಂದರೆ ಆದರೆ ತಕ್ಷಣ ಕಾಲ್ ಮಾಡಿದರೆ ಆಗಲೇ ಅವ್ರು ಬಂದು ಸಮಸ್ಯೆನ ಬಗೆಹರಿಸಿ ಕೊಡ್ತಾರೆ. ಮತ್ತು MRI ಮಿಷಿನ್ನು ಮಾಡಿದ್ದಾರೆ. ಯಾವುದಕ್ಕೂ ನಾವು ಮಂಗಳೂರು ಆಚೆ ಈಚೆ ಹೋಗಬೇಕಿತ್ತು, ಭಾಳಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಿಜವಾಗಿಯೂ ನಾವು ನಾಯಕನ ಪಡೆಯಬೇಕು. 100% ಸರ್. ಯಾಕೆಂದರೆ ನಮಗೆ ನಾನು ನೋಡಿದಾಗೆ ನನ್ನ ಸರ್ವೀಸಲ್ಲಿ ನಾವು ಇಂಥ ಒಂದು ನಮ್ಮ ನಾಯಕರನ್ನ ನಾವು ನೋಡಿಲ್ಲ. ಭಾಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ನನಗೂ ಅಷ್ಟೇ, ನನಗೂ ಯಾವುದೇ ಏನಕ್ಕೆ ಸಮಸ್ಯೆ ಇರಲಿ, 10 ಗಂಟೆ ರಾತ್ರಿಗೂ ಕಾಲ್ ಮಾಡಿದರೆ ನಾನು ಫೋನ್ ರಿಸೀವ್ ಮಾಡಿ ಏನು ಬೇಕು ನಿಮಗೆ, ಏನು ಕಷ್ಟ ಇದೆ, ಏನು ತೊಂದರೆ ಇದೆ. ಯಾಕೆಂದರೆ ಒಂದು ಟೈಮಲ್ಲಿ ನನಗೆ ಸ್ವಲ್ಪ ಹಾಸ್ಪಿಟ್ಲಲ್ಲಿ ನನಗೆ ಹುಷಾರಿರಲಿಲ್ಲ. ಜಸ್ಟ್ ನಾನು ಒಂದು ಕಾಲ್ ಮಾಡಿದಷ್ಟೇ ತಕ್ಷಣ ಅವರು ಹೆಲ್ಪ್ ಮಾಡಿದ್ದಾರೆ ನನಗೆ. ಅಂದರೆ ನನಗೊಂದು ಕಣ್ಣದು ಒಂದು ರೈಟ್ ಸೈಡ್ ಔಟ್ ಆಗಿತ್ತು. ಸೊ ಅದು ಡ್ಯೂಟಿಯಲ್ಲಿದೆ. ಆಗ ನಾನು ಅವ್ರ ಸರ್ನ ಹೇಳಿದೆ, ಸರ್ ಈ ಥರ ಅಂದರೆ ನೀವು ಕೈ ಎತ್ತಿಬಿಟ್ಟು ನನ್ನ ಎತ್ತಿಬಿಟ್ಟು ನೀವೆಲ್ಲ ಈ ಕೆಲಸ ರೆಸ್ಟ್ ತೊಗೊಳ್ಬೇಕು, ನಾನು MD ಅವ್ರ ಹತ್ರ ಮಾತಾಡ್ತೀನಿ, ನೀವು ಆದಷ್ಟು ಬೇಗ ನಿಮ್ಮ ಚಿಕಿತ್ಸೆನ ಪಡೀರಿ ಅಂತ ಹೇಳಿ ನನಗೆ ಇಲ್ಲ ಅಲ್ಲಿ ಫ್ರೀ ಸರ್. ನನಗೆ ಒಂದು 35-40 ರುಪೀಸಲ್ಲಿ ನನಗೆ ಜಸ್ಟ್ ಒಂದು ಅಡ್ಮಿಷನ್ ಚೀಟಿ ಪ್ಲಸ್ 25 ರೂಪೀಸ್ ಅಡ್ಮಿಷನ್, 50 ರೂಪೀಸಲ್ಲಿ ನನಗೆ ಸಕ್ಸಸ್ಫುಲ್ ಮಾಡಿದ್ದಾರೆ. ನಿಜವಾಗಿ ದೇವರವ್ರಿಗೆ ಚೆನ್ನಾಗಿಡಲಿ. ಇಂಥ ಅವ್ರಿಗೆ ನಾನು ಅಂಥ ಒಂದು ನಾಯಕರು CM ಸಹ ಆಗ್ಬೋದು ಅಂತ ನನ್ನ ಒಂದು ಭಾವನೆ ಅಷ್ಟೇ ಸರ್. ಯಾವ ಸರ್ಕಾರ ಬೆಸ್ಟ್ ಅನಿಸುತ್ತೆ ನಿಮಗೆ ಸರ್? ಏನಿಲ್ಲ, ನಮಗೆ ಅಲ್ಲಿ ಅವ್ರು ನಡೆಸ್ತಾ ಇದ್ದಾರೆ, ಇಲ್ಲಿ ಇವ್ರು ನಡೆಸ್ತಾ ಇದ್ದಾರೆ. ಇಬ್ಬರಿಂದಲೂ ನಮಗೆ ಯಾವುದೂ ತೊಂದರೆ ಇಲ್ಲ. ಅಂದರೆ ಅವರು ದೇಶನ ಆಡ್ತಾ ಇದ್ದಾರೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು, ಪ್ರಧಾನಮಂತ್ರಿ ಅವರು ಇಲ್ಲಿ ಸಿದ್ದರಾಮಯ್ಯ ಅವರು ಇಲ್ಲಿ ನಡೆಸ್ತಾ ಇದ್ದಾರೆ. ಏನು ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಈಗ ಅದು ಪ್ರಾಬ್ಲಮ್ಸ್ ಎಲ್ಲ ಗೊತ್ತಿದೆ. ಈಗ ಎಲ್ಲ ವಾರ್ಗಳು ಸ್ಟಾರ್ಟ್ ಆಗಿದೆ, ಅದರಿಂದಾಗಿ ಸಮಸ್ಯೆಗಳು ಸ್ವಲ್ಪ ಇದಿದೆ. ಆದರೆ ನಾವು ಈಗ ಒಂದು ಸಣ್ಣ ಫ್ಯಾಮಿಲಿನ ನಡೆಸಲಿಕ್ಕೆ ಭಾಳ ತೊಂದರೆ ಇದೆ. ಅಂಥದ್ರಲ್ಲಿ ಒಂದು ಇಂಡಿಯಾನ ನಡೆಸಬೇಕಂದ್ರೆ ನರೇಂದ್ರ ಮೋದಿಯವರು ಸಹ ಗ್ರೇಟ್.
ನಮ್ಮ ಸಿದ್ದರಾಮಯ್ಯ ಅವರು ಸಹ ಗ್ರೇಟ್ ಅಂತ ಹೇಳಬೇಕು, ನಮ್ಮ ಶಾಸಕರು ಸಹ ಗ್ರೇಟ್ ಅಂತ ಹೇಳಬೇಕು, ಮತ್ತು ಪೊನ್ನಣ್ಣವರು ಸಹ ದ ಗ್ರೇಟ್. ಸರ್, ನಾವು ಆ್ಯಕ್ಚುಲಿ ಕೊಡಗು ಅಭಿವೃದ್ಧಿ ಸಮಿತಿ ಜಿಲ್ಲಾ ಘಟಕದ ಜಿಲ್ಲಾ ಅಧ್ಯಕ್ಷ ನಾವು ಮಾತಾಡ್ತಿರೋದು. ನಮ್ಮ ಶಾಸಕರ ಕೆಲಸ ವೈಖರಿಗಿಂತ ಮೊದಲು ಹೇಳಬೇಕಾದಂತಂದರೆ ಅವರು ಸರಳ ಜೀವಿ, ಸಜ್ಜನರು, ಸ್ನೇಹಜೀವಿ, ಪ್ರತಿಯೊಬ್ಬರನ್ನು ಹೆಗಲ ಮೇಲೆ ಕೈ ಇಟ್ಟು ಮಾತಾಡೋವಂಥ ವ್ಯಕ್ತಿ ಒಂದು ಕಡೆ. ಆದರೆ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇರೋರು, ಯಾವುದೇ ಕೆಲಸ ಆಗಲಿ ಒಂದ್ಸತಿ ನೋಡಿ ಕರೆಕ್ಟ್ ಇದ್ದರೆ ಮಾತ್ರ ಬಿಲ್ ಪಾಸ್ ಮಾಡೋವಂಥ ಏಕೈಕ MLA ನಾವು ನೋಡಿದ್ದು ಅಂದರೆ ಸನ್ಮಾನ್ಯ ಶ್ರೀ MLA ಮಂತ್ರಗೌಡ. ಇದೆರಡು ಮಾತೇ ಇಲ್ಲ. ಕೊಡಗು ಅಭಿವೃದ್ಧಿ ಸಮಿತಿ ಯಾರು ತಪ್ಪು ಮಾಡಿದ್ರು, ಎಂಥವರೇ ಆಗಿದ್ರು ನಾವು ನೇರವಾಗಿ ಹೇಳ್ತೀವಿ, ನಾವ್ಯಾರಿಗೂ ಎದುರುವಂಥವ್ರು ಇಲ್ವೇ ಅಲ್ಲ. ಆದರೆ ಈ ನಮ್ಮ ಶಾಸಕರ ಕೆಲಸ ವೈಖರಿ ಹೇಗಿದೆ ಅಂದರೆ ಪ್ರತಿಯೊಬ್ಬರಿಗೂ ಒಂದು ಮನೆಯಲ್ಲಿ ಸಾವು ಇದ್ದರೆ ತಕ್ಷಣ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಒಳಗೆ ಹೋಗೋಂಥ ಸರಳ ಜೀವಿ ನಮ್ಮ ಶಾಸಕರಾದ MLA ಮಂತ್ರಗೌಡ. ಇನ್ನು ಕೆಲಸದ ಕಡೆ ಬರ್ತೀನಿ, ಪ್ರತಿಯೊಂದು ಕಡೆಯೂ ಕೆಲಸ ಆಗ್ತಿದೆ, ಇಚ್ಛಾಶಕ್ತಿ ತುಂಬ ಇದೆ. ಆದರೆ ಗುತ್ತಿಗೆದಾರರಿಗೆ ಈ ಸತಿ ಏನಾಯಿತು ಅಂತ ಹೇಳಿದ್ರೆ, ವಾರ ಆದಮೇಲೆ ಒಂದು ಡಾಂಬರೀಕರಣ ರಸ್ತೆ ಡಾಂಬರೀಕರಣ ಮಾಡಬೇಕಾದ್ರೆ ಒಂದು 7,000 ಇರೋವಂಥ ಡಾಂಬರ್ ರೇಟು 14,000 ಆಗಿದ್ದಕ್ಕೆ ಸ್ವಲ್ಪ ವಿಳಂಬ ಆಗಿದೆ ಹೊರತು ಕೆಲಸ ಎಲ್ಲ ಕಡೆ ಅನುದಾನವನ್ನು ಪ್ರತಿಯೊಬ್ಬರಿಗೂ ಅನುದಾನ, ಇವರು ನಮ್ಗೆ ಮತ ಹಾಕಿದ್ದಾರೆ, ಅವ್ರು ಮತ ಹಾಕಿಲ್ಲ ಅನ್ನೋ ಭಾವನೆ ಇಲ್ಲದೆ ಪ್ರತಿಯೊಬ್ಬರಿಗೂ ಅನುದಾನವನ್ನು ಸಂಪೂರ್ಣವಾಗಿ ಹಂಚಿಕೊಟ್ಟಿದ್ದಾರೆ. ಕಾರ್ಯವೈಖರಿ ಸಂಪೂರ್ಣವಾಗಿ ನಡೀತಿದೆ. ಈ ಒಂದು ವಾರ್ ಎಫೆಕ್ಟ್ ಎಲ್ಲಿಗೆ ಬಂತು ಅಂದರೆ ಡಾಂಬರೀಕರಣಕ್ಕೆ ಬಂದಿದ್ದ ಕಾರಣ ಸ್ವಲ್ಪ ಕೆಲಸ ವಿಳಂಬ ಆಗ್ತದೆ. ನೋಡಿ, ಈಗ ಅಟ್ ಪ್ರೆಸೆಂಟ್ ನಾವು ಇಲ್ಲಿ ವೀಕ್ಷಣೆಗೆ ಬಂದ್ವಿ, ಹಿಲ್ ರಸ್ತೆಗೆ ಇವತ್ತಿಂದ ಕೆಲಸ ಪ್ರಾರಂಭ ಆಗಿದೆ. ಒಂದು 4-5 ಮುಖ್ಯ ರಸ್ತೆ ಮಡಿಕೇರಿ ನಗರದೊಳಗೆ ಬಿಟ್ಟರೆ ಇನ್ನೆಲ್ಲ ಕೆಲಸ ಸಣ್ಣ ಪುಟ್ಟ ಕೆಲಸಗಳು ಪ್ರತಿಯೊಂದು ಆಗಿದೆ. ನಗರಸಭೆಯವರಿಗೆ ಕೊಡಬೇಕಾದಂಥ ಅನುದಾನಗಳು ಸಹಿತ ಸ್ಪಷ್ಟವಾಗಿ ಕರೆಕ್ಟಾಗಿ ಬರ್ತಾಯಿದೆ. ಇವರ ಅನುದಾನನ ಸಂಪೂರ್ಣವಾಗಿ ಎಲ್ಲರಿಗೂ ಹಂಚಿ ಸಮಪಾಲು ಮಾಡಿ ಕೆಲಸ ಕಾರ್ಯಗಳನ್ನ ಭಾಳ ಚೆನ್ನಾಗಿ ಶಾಸಕರಾದ ಮಂತ್ರಗೌಡ ಅವ್ರು ನೋಡ್ಕೋತಿದ್ದಾರೆ. ಇಚ್ಛಾಶಕ್ತಿ ಇದೆ. ಇಂಥ MLA ನಮಗೆ ಸಿಕ್ಕಿರಲಿಲ್ಲ. ಈ ರೀತಿ ಸರಳ ಸಜ್ಜನ MLA ನಮ್ಮ ಕೊಡಗಿಗೆ, ಅದು ಮಡಿಕೇರಿ ಕ್ಷೇತ್ರಕ್ಕೆ ಬಂದು ಅವರು ಚುನಾಯಿತರಾಗಿ ಗೆದ್ದಿರೋದು ನಮ್ಮೆಲ್ಲರ ಒಂದು ಸುದಿನ ಅಂತಲೇ ಹೇಳ್ಬೋದು ಸರ್. ನಮಗೆ ಸರ್, ಹಿಂದಿನ ಶಾಸಕರಿಗಿಂತ ಈ ಶಾಸಕರು ಹೇಗೆ ಸರ್, ಹಿಂದಿನ ಶಾಸಕರದ ಒಂದು ವೈಖರಿ ಬೇರೆ ಇತ್ತು, ಈ ಶಾಸಕರ ವೈಖರಿ ಬೇರೆ ಇತ್ತು. ಅಭಿವೃದ್ಧಿ ವಿಷಯದಲ್ಲಿ ನಮ್ಮ ಆ ಶಾಸಕರು ಸಹಿತ ಲಕ್ಷಾಂತರ ರೂಪಾಯಿ ಹಣ ತಂದಿದ್ರು, ಅದೇ ರೀತಿಯಲ್ಲಿ ಕೆಲಸನೂ ಮಾಡಿದರು, ಇಲ್ಲ ಅಂತ ನಾವು ಹೇಳಬಾರ್ದು. ಈ ಶಾಸಕರು ಹೇಗೆ ಅಂತ ಹೇಳಿದ್ರೆ ಎಲ್ಲವನ್ನೂ ಒಗ್ಗೂಡಿಸಿ ಎಲ್ಲವನ್ನು ಸೇರಿಸಿಕೊಂಡು ಪ್ರತಿಯೊಂದು ರಸ್ತೆಗೆ ಒಂದು ಒತ್ತು ಕೊಟ್ಟು ಪ್ರತಿಯೊಂದು ಜನಾಂಗಗಳನ್ನು ಒಗ್ಗೂಡಿಸಿಕೊಂಡು ಕೆಲಸ ಮಾಡ್ತಿರೋದು ಅಂದರೆ ಈ ನಮ್ಮ ಮಂತ್ರಗೌಡರು MLA ಅವರು ಸರ್. ಎಲ್ಲ ಸಮುದಾಯದ ನಾಯಕರ ಜೊತೆಗೆ ಸಮುದಾಯದ ಜನರ ಜೊತೆಗೆ ಸರ್, ಜನರ ಜೊತೆ ಮಿಂಗಲ್ ಆಗುವ ವಿಷಯದಲ್ಲಿ ನಮ್ಮ ಮಂತ್ರಗೌಡರು ನಮ್ಮ ಕರ್ನಾಟಕದಲ್ಲಿಲ್ಲ ಅಂತ ಹೇಳ್ತೀನಿ ಬೇಕಾದ್ರೆ. ಯಾಕಂದರೆ ಒಂದು ಸಣ್ಣ ಮಗುನು ಬೆನ್ನು ಹಿಡಿದು ಮಾತಾಡ್ತಾರೆ, ಒಂದು ದೊಡ್ಡವ್ರಿಗೂ ಬೆನ್ನು ಹಿಡಿದು ಮಾತಾಡ್ತಾರೆ, ಮತ್ತು ವಯಸ್ಸಾದವರು ರೋಡಲ್ಲಿ ಕಂಡ್ರು ಸಹಿತ ಇಳಿದು ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದು ಮುಂದೆ ಹೆಜ್ಜೆ ಇಡುವಂಥ ಶಾಸಕರು ನಮ್ಮ ಮಂತ್ರಗೌಡರು ಸರ್. ಕೇವಲ ಮಡಿಕೇರಿ ಟೌನ್ ಮಾತ್ರ ಅಲ್ಲ, ಇಡೀ ಕಾನ್ಸ್ಟಿಟ್ಯೂನ್ಸಿ ಆದ್ಯಂತ ಹೇಗಿದೆ ಸರ್? ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಂತ್ರಗೌಡರಲ್ಲಿ ಒಂದು ಜನ ಹೇಳ್ತಾ ಇರೋದೇನೆಂದರೆ, ಅವರು ಸ್ವಲ್ಪ ಕೋಪ ಬರಬೇಕು ನಮ್ಮ ಮಂತ್ರಗೌಡರಿಗೆ ಅಂತ ಹೇಳ್ತಾರೆ. ಆ ಕೋಪನೇ ಇಲ್ಲ ಮನುಷ್ಯನಿಗೆ. ಅಧಿಕಾರಿಗಳು ಏನಾಗಿದೆ, ಖಡಕ್ಕಾಗಿ ಅಧಿಕಾರಿಗಳಿಗೆ ಅವರು ಸೂಚನೆ ಕೊಡಲ್ಲ. ಅದೊಂದು ನಾವು ಸ್ಪಷ್ಟವಾಗಿ ಹೇಳ್ತೀನಿ. ಅಧಿಕಾರಿಗಳನ್ನೂ ಪ್ರೀತಿ ಮಾಡ್ತಾರೆ, ಜನರನ್ನು ಪ್ರೀತಿ ಮಾಡ್ತಾರೆ. ಆ ಒಂದು ತಪ್ಪು ನಮ್ಮ ಭಾವನೆ ನನಗನ್ನಿಸ್ತಿರೋದು. ನಮ್ಮ ಕೊಡಗು ಅಭಿವೃದ್ಧಿ ಸಮಿತಿಗೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಡೋ ಸಮಯದಲ್ಲಿ ಒಂದು ಪ್ರೀತಿ ತೋರಿಸ್ತಾರೆ. ಆ ಪ್ರೀತಿಯಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮ ಮಂತ್ರಗೌಡರ ಇಚ್ಛಾಶಕ್ತಿ. ಆದರೆ ಇಲ್ಲಿ ಅಧಿಕಾರಿಗಳ ಪ್ರೀತಿಯಲ್ಲಿ ಗೆಲ್ಲಲ್ಲ, ಮಿಸ್ಯೂಸ್ ಮಾಡ್ಕೋತಾರೆ ಅಂತ ನಮ್ಮ ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಹೇಳ್ತೀನಿ ಸರ್. ಕೊಡಗಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಎನ್ನುವಂತಹ ಒಂದು ಬೇಸರ ಕೂಡ ಇದೆ. ಮಂತ್ರಗೌಡರಿಗೆ ಸಿಗಬೇಕಂತೀರಾ? ಖಂಡಿತವಾಗಲೂ ಸರ್. ನಮ್ಮ ಶಾಸಕರಲ್ಲಿ 2 ಶಾಸಕರಲ್ಲಿ ಪೊನ್ನಣ್ಣನವರು ಸಿಕ್ಕಿದ್ರು ಸಂತೋಷನೇ, ಮಂತ್ರಗೌಡರು ಸಿಕ್ಕಿದ್ರು ಸಂತೋಷನೇ. ಆದರೆ ನಾವು ಮಂತ್ರಗೌಡರು ನಮ್ಮ ಕ್ಯಾಂಡಿಡೇಟ್ ಆದ್ದರಿಂದ ಮಂತ್ರಗೌಡರಿಗೆ ಸಿಗಬೇಕು ಅಂತ ನಾವು ಕೊಡಗು ಅಭಿವೃದ್ಧಿ ಸಮಿತಿಯಿಂದ ನಾವು ಭಾಳ ಆಶಿಸ್ತೀವಿ ಸರ್. 100% ಅವ್ರು ಯಾವುದ್ರಲ್ಲೇ ನಿಲ್ಲಿ, ಇಂಡಿಪೆಂಡೆಂಟ್ ನಿಲ್ಲಿ, ಯಾವುದ್ರಲ್ಲೇ ನಿಲ್ಲಿ, ಮಂತ್ರಗೌಡರು ಯಾವತ್ತೂ ಜಯನೇ. ಹ್ಯಾಟ್ರಿಕ್ ಹೀರೋ ಶಿವಕುಮಾರ್ ಅಂತಾರಲ್ಲ, ಆ ಥರದಲ್ಲಿ ನಮ್ಮ ಹ್ಯಾಟ್ರಿಕ್ ಹೀರೋ ನಮ್ಮ ಮಂತ್ರಗೌಡರು ಸರ್. ಕೆಲವು ತಡೆಗೋಡೆ ಮಾಡಿದ್ದಾರೆ, ರೋಡ್ ಬಗ್ಗೆ ಅರ್ಥ ವರ್ಕು ಸಾಧಾರಣ ಎಲ್ಲ ಮಟ್ಟ ಮಾಡಿದ್ದಾರೆ. ಕೆಲವು ಕಡೆ ಎಲ್ಲ ರೋಡ್ ಫುಲ್ ಹೋಗಿದೆ, ಅದಕ್ಕೆ ಕ್ಲಿಯರ್ ಆಯ್ತಿದೆ. ಅಂದರೆ ಏನೆಲ್ಲ ಅಂದರೆ ರಸ್ತೆ ಆಗಲಿ, ಕ್ಲೀನಿಂಗ್ ಆಗಲಿ, ಮತ್ತೊಂದಾಗಲಿ ಎಲ್ಲ ಪ್ಯಾಚ್ ವರ್ಕ್ ಸಮೇತ ಆಗಿದೆ ಟೌನಲ್ಲಿ, ಸುಮಾರಾಗಿದೆ. ಮ್ಯಾಮ್, ಈ ಕ್ಷೇತ್ರದ ಶಾಸಕರು ಮಂತ್ರಗೌಡ ಅವರ ಕೆಲಸ ಕಾರ್ಯಗಳ ಬಗ್ಗೆ ಏನು ಹೇಳ್ತೀರಿ? ಎಲ್ಲ ಒಳ್ಳೆಯದಾಗಿ ಎಲ್ಲರ ಕಷ್ಟದಲ್ಲಿ ಇರೋರಿಗೆಲ್ಲ ಒಳ್ಳೇದು ಮಾಡ್ತಾರೆ. ಏನೇ ಕೇಳ್ಕೊಂಡ್ರು ಸಹಾಯ ಮಾಡ್ತಾರೆ ಸರ್. ನಾವು ಸಹಾಯ ಕೇಳಕ್ಕೆ ಬಂದಿದ್ದೀವಿ, ನಮ್ಮ ಮನೆ ಹತ್ರ ಬರ್ತೀವಿ, ನೋಡಿಕೊಂಡು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನಾಗಿತ್ತು ಮ್ಯಾಮ್ ತಮಗೆ ಸಮಸ್ಯೆ? ನಾವು ಗಂಡ ಹೆಂಡತಿ ಇಬ್ಬರು ಹೋಗ್ತಿದ್ವಿ, ಆವಾಗ ಬೈಕ್ ಆಕ್ಸಿಡೆಂಟ್ ಆಗೋಯ್ತು. ಆಗ ನನಗೆ ಕಾಲು ಮುರಿದೋಯ್ತು, ಅವರು ಡೆತ್ ಆದರು.
ಅದಕ್ಕೆ ಸ್ವಲ್ಪ ನಾವು ಹೆಲ್ಪ್ ಕೇಳಕ್ಕೆ ಬಂದಿದ್ದು. ಇರೋಕ್ಕೆ ಮನೆ ಇಲ್ಲ, ಮಳೆ ಗಾಳಿ ಜಾಸ್ತಿ ಐತೈತೆ, ಮನೆ ಬಿದ್ದೋಗೈತೆ, ಅದಕ್ಕೆ ಇರೋಕ್ಕೊಂದು ಮನೆ ಕೇಳೋಕ್ಕೆ ಅಂತ ಬಂದಿದ್ದೀವಿ ಸರ್. ಏನಂದ್ರೆ ಮ್ಯಾಮ್ ಎಮ್ ಎಲ್ ಅವರು? ಅಲ್ಲಿಗೆ ಬರ್ತೀನಿ ನಾನು, ನೋಡ್ಬಿಟ್ಟು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ಅಂದರೆ ವೆಹಿಕಲ್ ಮಾಡ್ಕೊಂಡು ಅವ್ರ ಮನೆ ಹತ್ರ ಬಂದಿದ್ರಿ ಅಂದರೆ ಅದಕ್ಕೆ ಅವ್ರು ಕೂಡ ಬರಬೇಡಿ, ನೀವು ಯಾಕೆ ಬರೋಕ್ಕೆ ಹೋದ್ರಿ, ನಾನು ಎಲ್ಲಿಗೆ ಬರ್ತೀನಲ್ಲ ಅಂತ ಹೇಳಿದ್ರು. ಆಲ್ರೆಡಿ ಹೆಲ್ಪ್ ಮಾಡಿದ್ದಾರೆ, ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ಬಿಲ್ ಕಟ್ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಕೇಳೋಣ ಅಂತ ಬಂದಿದ್ದೀವಿ ಸರ್. ಊರಲ್ಲಿ ಡೆವಲಪ್ಮೆಂಟ್ ಹೇಗಿದೆ ಮ್ಯಾಮ್, ಅಭಿವೃದ್ಧಿ? ಊರಲ್ಲಿ ರಸ್ತೆ ಎಲ್ಲ ಆಗೈತೆ. ಮನೆ ಅಂದರೆ ನಾವು ಹೊಲ್ದ ಹತ್ರ ಮನೆ ಇರೋದು, ನಮಗೆ ಅಲ್ಲಿಗೆ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಅವ್ರ ಬಗ್ಗೆ ಇಡೀ ನಿಮ್ಮೂರಲ್ಲಿ ಜನ ಅಭಿಪ್ರಾಯ ಹೇಗಿದೆ ಮ್ಯಾಮ್ ಮಂತ್ರಿಗೌಡ ಅವ್ರ ಬಗ್ಗೆ? ಎಲ್ಲರೂ ಚೆನ್ನಾಗಿ ಇದು ಮಾಡ್ತಾರೆ ಅವ್ರ ಬಗ್ಗೆ. ಅಷ್ಟೇ ಸರ್. ಈ ಹಿಂದಿನ ಶಾಸಕರಿಗಿಂತ ಈ ಶಾಸಕರು ಇವರೇ ಬೆಸ್ಟು. ಓಕೆ, ಸೊ ನೀವೇನು ಹೇಳ್ತೀರಿ ಎಮ್ ಎಲ್ ಎ ಅವ್ರ ಬಗ್ಗೆ? ಸರ್ ನಮಗೆ ನಾವು ಪಿರಿಯಾಪಟ್ಟಣ ಸರ್, ನಮ್ಮ ಚಂಪರಲ್ಲೇ ಮನೆ ಕಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮಗಳಿಗೆ ಸ್ವಲ್ಪ ಸಹಾಯ ಮಾಡ್ಬಾರ್ದು, ಭಾಳ ಕಷ್ಟ ಆಯ್ತು. ಕಷ್ಟ ಅಡಿಮೆಯ ತೀರೋಗ್ಬಿಟ್ರು, ಸದೋಗ್ಬಿಟ್ರು. ಓಕೆ, ಎಷ್ಟು ವರ್ಷ ಆಯಿತು? ಇವಾಗ 2 ತಿಂಗಳಾಯಿತು. ನಮಗೆ ಸ್ವಲ್ಪ ಅಂಗವಿಕರು ಕಾಣಿಸೋಕ್ಕಿಲ್ಲ. ಕಣ್ ಕಾಣಲ್ಲ, ನೈಟ್ ಆದರೆ ಕಣ್ ಕಾಣಲ್ಲ ಸರ್. ರೈಟ್ ಅದು ಕನ್ಕೊಂಡು. ಓಕೆ ಓಕೆ, ಎಮ್ ಎಲ್ ಎ ಅವ್ರು ಸಹಾಯ ಕೇಳಿದ್ರಿ, ಹೆಂಗೆ ಮಾತಾಡ್ಸಿದ್ರು? ಚೆನ್ನಾಗಿ ಮಾತಾಡ್ಸಿ ಬಡವರಿಗೆ ಭಾಳ ಸ್ಪಂದಿಸ್ತಾರೆ ಅನ್ಸುತ್ತೆ. ಎಲ್ಲ ನಮ್ಮ ಮಗಳು ಕೊಟ್ಮೇಲೆ ಇವರು ಭಾಳ ಚೆನ್ನಾಗಿ ಸಾಹೇಬರು ನೋಡ್ತಾವ್ರೆ ಅಂತ ಎಲ್ಲ ನಮಗೆ ಹೇಳಿದ್ರು. ಈ ಊರಿಗೆ ಬಂದಿರ್ತಾರ ಸರ್ ಎಮ್ ಎಲ್ ಎ? ಅದು ಇಲ್ಲಿಗೆ ಬಂದಿದ್ದಾರೆ, ಅಲ್ಲಿಗೆ ಪ್ರಿಯಾಪಟ್ಟಣ ಸೈಡು ಗೊತ್ತಿಲ್ಲ. ಇವರು ಪ್ರಿಯಾಪಟ್ಟಣ ಅಮ್ಮನ ಮನೆ, ಅವರು ನಮ್ಮ ಅಪ್ಪ ಅಮ್ಮ. ಇಲ್ಲಿಗೆಲ್ಲ ಬಂದಿದ್ದಾರೆ, ಹೆಬ್ಬಾಲೆ, ನಮ್ಮೂರು, ಮರೂರು, ಅಲ್ಲಿಗೆಲ್ಲ ಬಂದಿದ್ದಾರೆ ಸರ್. ನೀವೇನು ಹೇಳ್ತೀರಿ ಎಮ್ ಎಲ್ ಎ ಅವ್ರ ಬಗ್ಗೆ? ಮೇಲೆ ಕೆಲಸ ಅದೇ ಚೆನ್ನಾಗೆಲ್ಲ ಮಾಡಿಕೊಡ್ತಾವ್ರೆ, ಹೆಲ್ಪ್ ಮಾಡ್ತೀವಿ ಅಂದರು, ಅದಕ್ಕೋಸ್ಕರ ಬಂದು ನಮ್ಮ ಮಗಳದ್ದು ಒಂದು ಸ್ವಲ್ಪ ಸಮಸ್ಯೆಗೆ ಮಾಡ್ತೀವಿ ಅಂತ ಹೇಳೋರೆ ಸರ್. ಕೆಲಸ ಕಾರ್ಯಗಳು ಹೇಗೆ ಮಾಡಿದ್ದಾರೆ ನಿಮ್ಮ? ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ. ಹಿಂದಿನ ಶಾಸಕರು ಮಾಡಿದವ್ರ ಕೆಲಸ ಇವ್ರು ಮಾಡಿದ್ದಾರೆ, ಮಾಡವ್ರೆ, ಇವರು ಚೆನ್ನಾಗಿ ಮಾಡ್ಕೊಂಡು ಹೋಯ್ತಾವ್ರೆ ಅಂತಲೇ ಎಲ್ಲ ಹೇಳ್ತಾರೆ. ನಿಮ್ಮ ಜನ ಬಗ್ಗೆ ಅಭಿಪ್ರಾಯ ಏನಿದೆ ಇವ್ರ ಬಗ್ಗೆ ಎಮ್ ಎಲ್ ಎ ಅವ್ರ ಬಗ್ಗೆ ಊರಲ್ಲಿ? ಅದೇ ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ ಇವರು ಅಂತ ಎಲ್ಲ ಹೇಳ್ತಾವ್ರೆ ಸರ್ ಅಂತಾರೆ. ಥ್ಯಾಂಕ್ ಯು. ಸರಿ ಸರಿ.